ಕರ್ತನ ಪರಿಶುದ್ಧ ನಾಮಕ್ಕೆ ಸೋತು ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಪ್ರತಿದಿನ ಬಿಡುಗಡೆ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ನಾನು ಕರ್ತನಲ್ಲಿ ಅಧಿಕ ಸಂತೋಷ ಪಡುತ್ತೇನೆ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಆಶೀರ್ವದಿಸ್ತೇನೆ. ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸುವುದಕ್ಕೆ ಮುಂಚೆ ಸತ್ಯವೇದದಿಂದ ಒಂದು ವಾಕ್ಯ, ದೇವರ ವಾಕ್ಯನ ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ಆಸೆಪಡುತ್ತೇನೆ. ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ 1ನೇ ವಾಕ್ಯ, ಜಾನ್ 14:1. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನ ನಂಬಿರಿ. ಒಂದು ವೇಳೆ ಪ್ರೀತಿಯ ಸಹೋದರ, ಕುಟುಂಬದ ಕುರಿತು, ನಿಮ್ಮ ಯಜಮಾನರ ಕುರಿತು, ನಿಮ್ಮ ಮಕ್ಕಳ ಕುರಿತು, ನಿಮ್ಮ ಕೆಲಸದ ಕುರಿತು, ಅಥವಾ ನಿಮ್ಮ ಆರೋಗ್ಯದ ಕುರಿತು, ಅಥವಾ ನೀವು ಮಾಡುವ ಸೇವೆ ಕುರಿತು ಅನೇಕ ಕಾರ್ಯದಲ್ಲಿ ಕಳವಳದಲ್ಲಿದ್ದೀರಾ, ಚಿಂತೆ, ವೇದನೆ, ಕಣ್ಣೀರಲ್ಲಿದ್ದೀರಾ. ಏಸಪ್ಪ ಹೇಳ್ತಾರೆ, ಕಳವಳ ಪಡದಿರಿ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಆಮೇ. ದೇವರ ಮೇಲೆ ನಂಬಿಕೆ ಇಡಿರಿ, ದೇವರನ್ನ ನಂಬಿರಿ. ಆಮೇ. ದೇವರನ್ನ ನಂಬುವಾಗ ನಮ್ಮ ಜೀವಿತದಲ್ಲಿರುವ ಕಳವಳ, ಚಿಂತೆ, ವೇದನೆ, ಕಣ್ಣೀರು ಆಟೋಮೆಟಿಕ್ ಹೋಗ್ಬಿಡ್ತದೆ ಮಕ್ಕಳೇ. ಕಾರಣ, ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತೀರಾ. ಒಂದು ಸರಿ ಸೇವೆಯಲ್ಲಿ ಮಕ್ಕಳೇ, ಒಂದು ಮನೆಯಲ್ಲಿ ಪ್ರಾರ್ಥನಾ ಗುಂಪನ್ನು ನಡೆಸ್ತಾ ಇದೆ, ಪ್ರೇಯರ್ಸಲ್ಲಿ ನಡೆಸ್ತಾ ಇದೆ. ದೇವರ ವಾಕ್ಯನ ಕೊಡುವಾಗ ಒಂದು ಸಹೋದರಿ ಹೊಸದಾಗಿ ಬಂದು ಆ ಪ್ರೇಯರ್ ಕೂತ್ಕೊಂಡಾಗಿದ್ದ ಅವ್ರ 2 ಕಣ್ಗಳಿಂದ ಕಣ್ಣೀರು ಸುರಿಸ್ತಾನೆ ಇತ್ತು. ನಾನು ಅವ್ರು ನೋಡ್ತಿದ್ದೀನಿ, ಯಾರು ಈ ಸಹೋದರಿ ಹೊಸದಾಗಿ ಬಂದಿದ್ದಾರೆ, ಅಳ್ತಾನೆ ಇದ್ದಾರಲ್ಲ ಅಂತ ನಾನು ಪ್ರೇಯರ್ ಮುಗಿಸಿದ ಮೇಲೆ ಕೇಳಿದೆ, ಅಮ್ಮ ನೀವು ಯಾರು, ಯಾಕೆ ಅಳ್ತಾನೇ ಇದ್ದೀರಾ ಅಂತ ಹೇಳುವಾಗ ಆ ತಾಯಿ ಒಂದು ಮಾತು ಹೇಳಿದರು, ಅಯ್ಯ ಬರೋ ವಾರ ನನ್ನ ಮಗಳಿಗೆ ಮದುವೆ ನಿಶ್ಚಯವಾಗಿದೆ, ನನ್ನ ಗಂಡನಿಲ್ಲ, ಒಂದೇ ಮಗಳು, ಮನೆ ಕೆಲಸ ಮಾಡ್ತಿದ್ದೀನಿ, ನಾನು ಎಲ್ಲ ಮದುವೆ ಕಾರ್ಯನ ರೆಡಿ ಮಾಡಿಕ್ಕಿದ್ದೀನಿ. ಯಾರೋ ಒಂದು ಮನುಷ್ಯ ಹತ್ರ ಒಂದು 3 ಲಕ್ಷ ಸಾಲ ಕೇಳಿದೆ. ಅವ್ರ ಅಮ್ಮ, ನೀವು ಚಿಂತೆ ಪಡಬೇಡಿ, ಮದುವೆ ಕಾರ್ಡ್ ಹೊಡೆದು ಬಿಡಿ, ಚೌಟ್ರಿ ಬುಕ್ ಮಾಡಿಬಿಡಿ, ನಾನು ಖಂಡಿತ ಒಂದು ಮದುವೆಗೆ ಒಂದು ವಾರ ಇರುವಾಗ 3 ಲಕ್ಷ ಕೊಡ್ತೀನಿ, 100% ಸಹಾಯ ಮಾಡ್ತೀನಿ ಹೇಳ್ಬಿಟ್ರು. ಇವಾಗ ಮದುವೆ ಬರೋ ವಾರ ಚಪ್ರ ಹಾಕ್ಬಿಟ್ಟಿವಿ, ನೋಟಿಸ್ ಕೊಟ್ಬಿಟ್ಟಿದ್ವಿ, ಎಲ್ಲರಿಗೂ ನಾವು ಹೇಳ್ಬಿಟ್ಟಿದ್ದೀವಿ. ಇವಾಗ ಆ ಮನುಷ್ಯ ಕೈ ಎತ್ಬಿಟ್ಟ, ಅಯ್ಯ ದುಡ್ಡು ಇಲ್ಲ ಅಂತ ಹೇಳ್ಬಿಟ್ರು, ನಾನು ಏನು ಮಾಡಬೇಕು ಒಂದು ಗೊತ್ತಿಲ್ಲ, ಇವಾಗ ನೋಟಿಸ್ ಕೊಟ್ಬಿಟ್ಟಿದ್ದೀವಿ, ಚಪ್ರ ಹಾಕ್ಬಿಟ್ಟಿದ್ದೀವಿ, ಅಕ್ಕಪಕ್ಕ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಒಂದು ವೇಳೆ ಮದುವೆ ನಿಂತೋಗ್ಬಿಟ್ರೆ ಎಷ್ಟು ಅವಮಾನ, ಎಷ್ಟು ಪರಿಹಾಸ. ಅದು ಮದುವೆ ನಿಂತೋಗ್ಬಿಟ್ರೆ ನಾನು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊತೀವಿ, ನೇಣು ಹಾಕ್ಕೊಂಡು ಸತ್ತೋಗ್ಬಿಡ್ತೀವಿ ಅಂತ ಅಳ್ತಾ ಇದ್ರು. ನಾನು ಆ ತಾಯಿಗೆ ಹೇಳಿದೆ, ಅಮ್ಮ ಅಲ್ಬೇಡಿ, ಚಿಂತೆ ಪಡಬೇಡಿ, ಯಾಕೆ ಕಣ್ಣೀರು ಸುರಿಸ್ತೀರಾ, ಯೇಸು ಸ್ವಾಮಿಲೇ ನಂಬಿಕೆ ಇಡಿ, ದೇವ್ರು ನಿಮಗೆ ಅದ್ಭುತ ಮಾಡ್ತಾರೆ, ಬರೋ ವಾರ ಸಾಕ್ಷಿ ಇರ್ತಾರೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಕಳಿಸ್ಬಿಟ್ಟೆ. ಆಗ ಹೋಗುವಾಗ ಆ ತಾಯಿ ಹೇಳಿದ್ರು, ಅಯ್ಯ ಬರೋ ವಾರ ಮದುವೆ ನಡೆದಿಲ್ಲ ಅಂದರೆ ನಾನು ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡು ನೇಣು ಹಾಕ್ಕೊಂಡು ತೀರು ಹೋಗ್ತೀವಿ ಅಂತ ಹೇಳಿದರು. ಇಲ್ಲಮ್ಮ, ಸಾಕ್ಷಿ ಅಂತಂದು ಹೋಗಿ ಯೇಸು ಸ್ವಾಮಿಲಿ ನಂಬಿಕೆ ಇಡಿ, ಖಂಡಿತ ಅದ್ಭುತ ಮಾಡ್ತಾರೆ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕಳಿಸ್ಬಿಟ್ಟೆ. ನನಗೂ ಮನಸ್ಸಲ್ಲಿ ಸ್ವಲ್ಪ ಗಾಬರಿ ಇತ್ತು, ಸ್ವಲ್ಪ ಕಳವಳ ಇತ್ತು, ದುಡ್ಡು ಸಿಗ್ತಾ ಇಲ್ವೋ, ಮದುವೆ ಆಯ್ತಾ ಇಲ್ವೋ, ಒಂದು ವೇಳೆ ಇಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಅಂತ. ಬರೋ ವಾರ ಆ ಪ್ರೇಯರ್ಸಲ್ಲಿ ಹೋದಾಗ ಆ ತಾಯಿ ಮುಂದೆ ಕೂತ್ಕೊಂಡಿದ್ರು, ಸಾಕ್ಷಿ ಹೇಳಿದ್ರು, ಹೋದ ವಾರ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿರುವಾಗಲೇ ಯಾವ ಮನುಷ್ಯ ದುಡ್ಡು ಇಲ್ಲ ಕೊಡೋದಂತ ಹೇಳಿದ್ರು, ಆ ಮನುಷ್ಯ ಫೋನ್ ಮಾಡಿ, ಅಮ್ಮ ದುಡ್ಡು ರೆಡಿ ಇದೆ ತಗೊಂಡೋಗಿ ಅಂತ ಹೇಳಿದ್ರು. ಮದುವೆ ಏಸಪ್ಪ ಆಸುದು ನಡೆಸ್ಕೊಟ್ರು. ನೋಡಿದ್ರು ಮಕ್ಕಳೇ, ನೀವು ಕಳವಳ ಬಿಡಬೇಡಿ, ದೇವ್ರನ್ನ ನಂಬಿರಿ, ಯೇಸು ಸ್ವಾಮಿಲೆ ನಂಬಿಕೆ ಇಡಿ, ದೇವರ ಮಹಿಮೆ ತೋರ್ಪಡಿಸೋರ ಹಾಗೆ ದೇವರೇ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕ ತಂದೆಯೇ, ಏಸಪ್ಪ ಈ ಒಳ್ಳೆ ಸಮಯಗ ಸ್ತೋತ್ರಪ್ಪ, ನೀನು ತಾನು ವಾಗ್ದಾನ ಕೊಟ್ಟಿದ್ಯಾ, ಕಳವಳ ಪಡಬೇಡ, ನಂಬಿಕೆಯಿಂದ ಇದ್ದಿರತ್ತ. ಯಾರೆಲ್ಲ ಕಳವಳದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಕಣ್ಣೀರಲ್ಲಿ, ಯಾವ ಕೊರೆಗೋಸ್ಕರ ಚಿಂತಲಿದ್ದಾರೋ ಸ್ವಾಮಿ, ನಿಮ್ಮ ನಂಬ್ತಾ ಇದ್ದಾರೆ ಸಪ್ಪ, ಒಂದು ಅದ್ಭುತ ಮಾಡು, ಒಂದು ಬಿಡುಗಡೆ ಕೊಡು, ಅವ್ರನ್ನ ಸಾಕ್ಷ್ಯ ನಿಲ್ಲುವಂತೆ ನಿನ್ನ ಮಹಿಮೆನ ತೋರ್ಪಡಿಸಪ್ಪ. ಇದೋ ಕರ್ತನೆ, ಪ್ರಾರ್ಥನೆ ಕೇಳಿದಕ್ಕ ಸ್ತೋತ್ರ, ಅದ್ಭುತ ಮಾಡ್ತಿದ್ದಕ್ಕ ಸ್ತೋತ್ರ, ನಿಮ್ಮ ಮಹಿಮೆನ ತೋರ್ಪಡಿಸಿದಕ್ಕ ಸ್ತೋತ್ರಪ್ಪ. ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.